ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ಓಂ ನಮೋ ರುದ್ರಾಯ ನಮಃ. ನಮಸ್ಕಾರ. ಈ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂದ್ರೆ, ಮುಖ್ಯವಾಗಿ ರಾಶಿ ಭವಿಷ್ಯವನ್ನ ಹೆಸರಿನ ಮೇಲೆ ಯಾವುದೇ ಕಾರಣಕ್ಕೂ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ಹೆಸರಿನವರು ಬಹಳಷ್ಟು ಚೆನ್ನಾಗಿರ್ತಾರೆ. ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ, ಜನ್ಮ ಸಮಯಕ್ಕೆ ಅನುಗುಣವಾಗಿ ಬಂದಂತಹ ರಾಶಿ ಫಲವನ್ನೇ ನೀವು ನೋಡ್ಬೇಕು. ಎರಡನೇದಾಗಿ ನಾನು ಹೇಳುವಂತದ್ದು, ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ. ಇದರಲ್ಲಿ ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ಅಂತ ಹೇಳಿ, ಆಮೇಲೆ ಏನೇನೋ ಹಸ್ತ ಸಾಮುದ್ರಿಕೆ, ವೆಸ್ಟರ್ನ್ ಪಾಮಿಸ್ಟ್ರಿ ಅನ್ನೆಲ್ಲ ತಂದು ಹೇಳ್ತಾ ಇದ್ದಾರೆ. ಆಮೇಲೆ ಯಾವುದೋ ಒಂದು ಬಾಲಿಶವಾಗಿರುವಂತಹ ರೆಮಿಡೀಸ್ಗಳು, ಹೇಗೆ ಅಂತಂದ್ರೆ ನಂಬರ್ನ ಕೈಯಲ್ಲಿ ಬರೆದುಕೊಂಡು ಸುಟ್ಟಾಕಿ ಅಂತ ಹೇಳುವಂತ ರೆಮಿಡೀಸ್ ಹಿಡಿದು ಬಹಳಷ್ಟು ಬಾಲಿಶವಾಗಿರುವಂತಹ ರೆಮಿಡೀಸ್ನ ಹೇಳ್ತಾ ಇರ್ತಾರೆ. ಇದು ಯಾವುದೇ ಕಾರಣಗಳೆಲ್ಲ ನಮಗೆ ಹೋಗ್ಬೇಡಿ. ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಮಾಡಬೇಕು. ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಇರುವಂತಹ ಏನು ಒಂದು ಫಲಗಳಿದೆ ಅದು ಸಂಬಂಧಪಟ್ಟಂತೆ ಮಾತ್ರ ನಾವು ಜ್ಯೋತಿಷ್ಯವನ್ನ ನೋಡ್ಬೇಕಾಗತ್ತೆ. ಹೀಗಾಗಿ ರಾಶಿ ಫಲ ನೋಡೋಕ್ಕಿಂತ ಮುಂಚೆ ಈ ರೀತಿಯಾದ ನಕಲಿ ಜ್ಯೋತಿಷ್ಯರು ಮತ್ತೆ ಏನೇನೋ ಒಂದು ಭ್ರಮೆಗಳನ್ನು ಸೃಷ್ಟಿ ಮಾಡಿದ ಜ್ಯೋತಿಷ್ಯರಿಂದ ದೂರ ಇದೆ. ಹಾಗೇನೆ ಕಾಸ್ಟ್ಲಿ ಪೂಜೆ, ಕಾಸ್ಟ್ಲಿ ರುದ್ರಾಕ್ಷಿಗಳು, ಜೆಮ್ ಸ್ಟೋನ್ಗಳು, ವಿಚಿತ್ರವಾಗಿರುವಂತಹ ಪೂಜೆಗಳನ್ನ ಸೂಚಿಸುವಂತ ಕೂಡ ದೂರ ಇದೆ. ಸೊ ಜ್ಯೋತಿಷ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂತದ್ದು. ಕರ್ಮಕ್ಕೆ ಅನುಸಾರವಾಗಿ ನಾವು ಪಡೆಯುವಂತಹ ಫಲವನ್ನ, ಈ ಜನ್ಮದಲ್ಲಿ ನಾವೇನ್ ಫಲಗಳನ್ನು ಪಡಿತೀವಿ ಅದನ್ನ ಜ್ಯೋತಿಷ ಸೂಚಿಸುತ್ತೆ. ಸೊ ಇದರಿಂದ ಆಗೋ ಲಾಭ ಏನಂತಂದ್ರೆ, ಕೆಲವು ಘಟನೆಗಳನ್ನ ನಾವು ಅವಾಯ್ಡ್ ಮಾಡಬಹುದು, ಕೆಲವು ನಾವು ಚೇಂಜೇ ಮಾಡೋಕ್ಕಾಗಿರೋ ಘಟನೆಗಳನ್ನ ನಾವು ಒಪ್ಕೋಬಹುದು, ಅಥವಾ ಕೆಲವನ್ನ ಎಲ್ಲಾ ಪರಿಹಾರಗಳು ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಥವಾ ಜಮ್ಸ್ಟೋನ್ ಹಾಕೋದ್ರಿಂದ ಇದರಿಂದ ಪರಿಹಾರ ಆಗಲ್ಲ. ನಮ್ಮ ವೈಯಕ್ತಿಕವಾಗಿ ಕೂಡ ವ್ಯಕ್ತಿತ್ವದಲ್ಲೂ ಬದಲಾವಣೆ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಬರೀ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲದೆ ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆಗಳು ಮಾಡ್ಕೋಬೇಕು. ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡಿ, ಈ ರೀತಿ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ಮಾಡ್ಕೊಂಡಾಗ ಅದು ಕೂಡ ಒಂದು ರೀತಿಯ ಪರಿಹಾರ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಶಿ ಭವಿಷ್ಯಕ್ಕೆ ಹೋಗೋಣ. ಇನ್ನು ಈ ಮಾಸದಲ್ಲಿ, ಈ ಅಶ್ವಿನ ಮಾಸದಲ್ಲಿ ನಾವು ಮಾಸದಲ್ಲೇ ನೋಡ್ಬೇಕು. ಯಾವಾಗಲೂ ಕೂಡ ಈ ಒಂದು ಇಂಗ್ಲಿಷ್ ಕ್ಯಾಲೆಂಡರ್ನ ನಾವು ಫಾಲೋ ಮಾಡಬಾರ್ದು. ಮಾಸಗಳ ಪ್ರಕಾರವಾಗಿ ನಾವು ನೋಡ್ಬೇಕಾಗುತ್ತೆ. ನಮ್ಮ ಹಬ್ಬಗಳು, ನಮ್ಮ ಹರಿದಿನಗಳು ಪ್ರತಿಯೊಂದು ಕೂಡ ಇದ್ರ ಮೂಲಕವಾಗಿ ನಾವು ನೋಡುವಂಥದ್ದು. ಹಾಗಾಗಿ ಮಕರ ರಾಶಿಯವರಿಗೆ ಆ ಒಂದು ಅಶ್ವಿನ ಮಾಸದ ಫಲವನ್ನು ಹೇಳೋದಾದ್ರೆ, ರಾಶಿಯಿಂದ ಎರಡನೇ ಮನೆಯಲ್ಲಿ ರಾಹು ಇರುವಂತದ್ದು ಯಾವಾಗ ಕೂಡ ಇದು 2.5 ವರ್ಷ ತನಕ ರಾಹು ಅದೇ ಮನೆಯಲ್ಲಿ ಇರುವಂತದ್ದು ಒಂದು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಲ್ಲುಗಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅನವಶ್ಯವಾಗಿದ್ದ ಕುಟುಂಬದಲ್ಲಿ ಒಡಕುಗಳು, ಕಿರಿಕಿರಿಗಳು ಮೂಡುವಂತ ಸಾಧ್ಯತೆ ಇರುತ್ತೆ. ಬಟ್ ಇದು 7.5 ಆಗ್ತಿದೆ ಅಂತ ಅನ್ಕೋಬೇಡಿ. 7.5 ಬಗ್ಗೆ ನಾನು ಹೇಳೋದಾದ್ರೆ, ಇದ್ರ ಬಗ್ಗೆ ರಿಸರ್ಚ್ ಆಗಿದೆ. ಯಾವಾಗಲೂ ಕೂಡ ಒಂದು ವಿಷಯವನ್ನ ರಿಸರ್ಚ್ ಮಾಡಿದಾಗಲೇ ಅದು ಸತ್ಯಾಸತ್ಯತೆಗಳನ್ನ ತಿಳ್ಕೋಬಹುದು. ಸುಮ್ಮನೆ ನಾವು ಬೇಕಾಬಿಟ್ಟಿ ಏನೋ ಒಂದು ಯಾರು ಹೇಳಿದಾರೆ ಅಂತ ಫಾಲೋ ಮಾಡೋದಲ್ಲ. ಈ ಒಂದು 7.5 ಬಗ್ಗೆ ಒಂದು ರಿಸರ್ಚ್ ನಡೆದಾಗ, ಸಾವಿರಾರು ಜನಗಳ ಜಾತಕಗಳನ್ನು ನೋಡಿದಾಗ 7.5 ಸಂದರ್ಭದಲ್ಲೇ ಆ ವ್ಯಕ್ತಿಗಳು ಎತ್ತರ ಸ್ಥಾಯಿಗೆ ಹೋಗಿದ್ದನ್ನ ಉದಾಹರಣೆಗಳಿದೆ. ಬಹಳಷ್ಟು ಸೆಲೆಬ್ರಿಟಿ ಹಾರೋಸ್ಕೋಪ್ಸ್ ಇದೆ. ಅದಕ್ಕೋಸ್ಕರ ನಿಮ್ಗೆ ಪುಸ್ತಕನ ನಾನು ಸಜೆಸ್ಟ್ ಮಾಡೋದಾದ್ರೆ, ಅಷ್ಟಮ ಶನಿ, ಕಂಟಕ ಶನಿ, ಪಂಚಮ ಶನಿ ಅಂತ ಒಂದು 7.5 ಬುಕ್, KN ಅವರ ಒಂದು ಗೈಡೆನ್ಸ್ ಅಲ್ಲಿ ಒಂದು ತುಂಬಾ ಚೆನ್ನಾಗಿದೆ. ರಿಸರ್ಚ್ ಇದೆ. 7.5 ಭಯ ಪಡಬೇಡಿ. ನಿಮ್ ಮನಸ್ಸಲ್ಲಿ ಆತರ ಕಳವಳ ಇದ್ರೆ ಆಂಜನೇಯನ ಒಂದು ದರ್ಶನ ಮಾಡುವಂಥದ್ದು ಬಹಳ ಒಳ್ಳೆಯದು. ಹಾಗೇನೆ ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಶನಿ ಗ್ರಹ ಬರ್ತಾರೆ. 3 ಅನ್ನುವಂಥದ್ದು ಭ್ರಾತೃ ಅಂತಾರೆ. ಈಗ ಅಣ್ಣ ತಮ್ಮಂದ್ರ ಮಧ್ಯೆ ಒಳ್ಳೆಯ ಬಾಂಧವ್ಯನೇ ಇರುತ್ತೆ, ಬಟ್ ಸಣ್ಣ ಪುಟ್ಟ ಲೀಗಲ್ ಇಶ್ಯೂಸ್ ಬರ್ಬೋದು. ಅಲ್ಲಿ ಸೂರ್ಯ ನೋಡ್ತಾ ಇರೋದ್ರಿಂದ ಲೀಗಲ್ ಡಿಸ್ಪ್ಯೂಟ್ಸ್, ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಬರುವಂತದ್ದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಲ್ಲೂ ಸಹ ಅಣ್ಣ ತಮ್ಮಂದ್ರಲ್ಲಿ ಅನವಶ್ಯಕ ಕಿರಿಕಿರಿಗಳಾಗುವ ಸಾಧ್ಯತೆ ಈ ಮಕರ ರಾಶಿಯವರಿಗೆ ಇರುತ್ತೆ. ಕುಟುಂಬದ ಸೌಖ್ಯ ಚೆನ್ನಾಗೇ ಇರುತ್ತೆ, ಏನೋ ಅಂತ ಸಮಸ್ಯೆಗಳೇನಿಲ್ಲ. ಕುಟುಂಬದ ಜೊತೆ ಆಹ್ಲಾದಕರ ವಾತಾವರಣ, ಒಳ್ಳೆಯ ವಾತಾವರಣ, ಶುಭ ಸಮಾಚಾರಗಳು ಇರುತ್ತೆ ಕುಟುಂಬದಲ್ಲಿ. ಕುಟುಂಬ ಎಲ್ಲ ಬಹಳ ಚೆನ್ನಾಗಿದೆ. ಫ್ಯಾಮಿಲಿ ಹ್ಯಾಪಿನೆಸ್ ಅಂತ ಏನೇನು ಹೇಳ್ತೀವಿ ಚೆನ್ನಾಗಿದೆ. ಅಣ್ಣ ತಮ್ಮದಲ್ಲಿ ಕಿರಿಕಿರಿ ಬರುತ್ತೆ. ಆದ ಮೇಲೆ ಗುರುಗ್ರಹ ಇರುವಂತದ್ದು ಯಾವಾಗ್ಲೂ ನಾವು ತಿಳ್ಕೊಬೇಕು, ಇದು ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತ ಡಯಾಬಿಟಿಸ್ ತರನೋ ಇನ್ನೊಂದ್ ತರದೋ ಇಶ್ಯೂಸ್ ನ ಕೊಡೋ ಸಾಧ್ಯತೆ, ಇಂಡೈಜೆಷನ್ ಅಂತ ನಾವೇನ್ ಹೇಳ್ತೀವಿ, ಈ ರೀತಿಯ ಸಾಧ್ಯತೆಗಳೆಲ್ಲ ಗುರುಗ್ರಹದಿಂದ ಇದೆ. ಕೇರ್ಫುಲ್ ಆಗಿರ್ಬೇಕು. ನಾವು ಊಟದ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. ಈಗ ಜನ್ಮತಃ ನಿಮ್ಮ ಜನ್ಮ ಕುಂಡ್ಲಿಲೇ ರಾಹು 2ನೇ ಮನೆಯಲ್ಲಿ ಇದ್ದಾಗ ಯೂಶುವಲ್ ಮಸಾಲೆ ಪದಾರ್ಥಗಳನ್ನು ತಿನ್ನುವಂಥದ್ದು ಹೆಚ್ಚಾಗಿರುತ್ತೆ ಅವರಿಗೆ. ಯಾವಾಗಲೂ ಕೂಡ ತುಂಬಾ ಸ್ಟಿಮ್ಯುಲೇಟ್ ಆಗುವಂತಹ ಫುಡ್ ತಿನ್ಬೇಕು ಅನಿಸಿರುತ್ತೆ ಅವ್ರಿಗೆ. ಅವಾಯ್ಡ್ ಮಾಡ್ಬೇಕು. ಈಗ ಎಷ್ಟೊಂದು ನಮಗೆ ನಾಲೆಡ್ಜ್ ಅವೈಲೇಬಲ್ ಇದೆ. ಇದನ್ನೆಲ್ಲ ನಾವು ತಿಳ್ಕೊಂತ ಇದ್ರೆ ಫುಡ್ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಒಬ್ಬರು ಡಾಕ್ಟರ್ ಒಂದು ಒಳ್ಳೆ ವಿಡಿಯೋಸ್ ಮಾಡ್ತಿದ್ದಾರೆ, ಪಾಲ್ ಮಾಣಿಕ್ಯಂ ಅಂತೇಳಿ. ಅವರಲ್ಲಿ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ನಿಮ್ಗೆ ಒಳ್ಳೆ ಮಾಹಿತಿ ಇದೆ. ಸೊ ಇದನ್ನೆಲ್ಲ ತಿಳ್ಕೊಂಡು ನಾವು ಅನ್ವಯಿಸ್ಕೊಂಡು ಜೀವನ ಸುಂದರಗೊಳಿಸ್ಕೋಬೇಕು. ಇದು ಮಕರ ರಾಶಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಡ್ತಿರೋರಿಗೆ ಬಹಳ ಒಳ್ಳೆಯದು. ಆಮೇಲೆ
ಇನ್ವೆಸ್ಟ್ಮೆಂಟ್ ಗಳು ಮಾಡ್ತಿರೋರಿಗೆ ಅಷ್ಟು ಒಳ್ಳೇದಲ್ಲ. ಬಟ್ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಲಾಂಗ್ ಟರ್ಮ್ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ ಬಹಳ ಒಳ್ಳೆಯದು. ವಿದೇಶದಲ್ಲಿರೋರಿಗೆ ಒಳ್ಳೆಯದು, ವಿದೇಶದ ಕೆಲಸಕ್ಕೆ ಹುಡುಕ್ತಿರೋರು ಒಳ್ಳೆಯವರು. ವಿವಾಹಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಒಳ್ಳೆಯದಿಲ್ಲ. ಮದುವೆ ಸಂಬಂಧದಲ್ಲಿ ಬರ್ಬೋದು, ಕಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ವೇಟ್ ಮಾಡಿ. ಶುಕ್ರ ಗ್ರಹ ಬದಲಾವಣೆ ಆಗ್ಲಿ, ಗುರುಬಲ ಬರ್ಲಿ, ಖಂಡಿತ ಅನುಕೂಲ ಆಗ್ತಾ ಹೋಗುತ್ತೆ.